ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ರಾಜಕೀಯ ಏಳಿಗೆಗೆ ಕಾಂಗ್ರೆಸ್ಸೇ ಕಡಿವಾಣ ಹಾಕಿತ್ತು ಎಂದು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಗಂಭೀರ ಆರೋಪ ಮಾಡಿದರು. ಕೇಂದ್ರದ ಜನಪರ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಮಡಿಕೇರಿಯ ಮ್ಯಾನ್ಸ್ ಕಾಂಪೌಂಡ್ನಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ಹಮ್ಮಿಕೊಂಡಿದ್ದ ಆರೋಗ್ಯ ಮತ್ತು ರಕ್ತದಾನ ಶಿಬಿರವನ್ನು ಒಳಗೊಂಡ ಸಾಮರಸ್ಯ ಸಂಗಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಯದುವೀರ್ ಮಾತನಾಡಿದರು. ಹಣಕಾಸು ತಜ್ಞರಾಗಿದ್ದ ಅಂಬೇಡ್ಕರ್ ಅವರಿಗೆ ಆಗಿನ ಪ್ರಧಾನಿ ನೆಹರು ಹಣಕಾಸು ಖಾತೆ ನೀಡದೆ ಕಾನೂನು ಖಾತೆ ನೀಡಿದರು. ಅಲ್ಲದೆ ಪಕ್ಷದಲ್ಲೇ ಇದ್ದ ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ 3 ಬಾರಿ ಚುನಾವಣೆಯಲ್ಲಿ ಸೋಲಿಸಿತು. ಆ ಮಹಾನ್ ವ್ಯಕ್ತಿಗೆ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಭಾರತ ರತ್ನ ಪ್ರಶಸ್ತಿ ನೀಡಲೇ ಇಲ್ಲ ಎಂದ ಯದುವೀರ್ 40 ವರ್ಷಗಳ ಬಳಿಕ ಬಾಬಾ ಸಾಹೇಬ್ ಅವರಿಗೆ ಬೇರೆ ಸರ್ಕಾರದ ಅವಧಿಯಲ್ಲಿ ಈ ಗೌರವ ದಕ್ಕಿದೆ ಎಂದರು. ಕಳೆದ 60 ವರ್ಷಗಳಿಂದಲೂ ಗರೀಬಿ ಹಠಾವೋ ಘೋಷಣೆ ಕೇಳುತ್ತಲೇ ಇದೆ. ಆದರೆ ಮೋದಿ ಪ್ರಧಾನಿಯಾದ ಮೇಲೆ ಕೆಳವರ್ಗದವರ ಏಳಿಗೆಯಾಗಿ ಸಶಕ್ತ ಭಾರತದತ್ತ ಸರ್ಕಾರ ಹೆಜ್ಜೆ ಇಟ್ಟಿದೆ. ಕೇಂದ್ರದ ಯೋಜನೆಗಳ ಬಗ್ಗೆ ಜನರಿಗೆ ಸಮರ್ಪಕ ಮಾಹಿತಿ ಇಲ್ಲ. ಈ ಬಗ್ಗೆ ತರಬೇತಿ ಮಾಡೋಣ ಎಂದ ಯದುವೀರ್ ಅಂಬೇಡ್ಕರ್ ನೆನಪಿಗಾಗಿ ಏಪ್ರಿಲ್ 14 ರಾಷ್ಟ್ರೀಯ ರಜಾ ದಿನವನ್ನಾಗಿ ನಮ್ಮ ಸರ್ಕಾರ ಘೋಷಿಸಿದೆ ಎಂದರು. ಮಾಡಿರ್ತಕ್ಕಂಥದ್ದು ಬಹಳ ಒಳ್ಳೆಯ ಒಂದು ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ. ಅದ್ರ ಜೊತೆಗೆ ಈ ದಿನ ಬರೀ ಒಂದು ಹಾಲಿಡೇ ಅಂತ ನಾವು ಆರಾಮಾಗಿರುವಂಥದ್ದಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಏನಲ್ಲಿ ಅದಿರುವಂಥ ತತ್ವಗಳು, ಅದಿರುವಂಥದ್ದು ಒಳ್ಳೆ ಮೂಲಭೂತ ಹಕ್ಕುಗಳನ್ನು ಸ್ಮರಣೆ ಮಾಡ್ತಾ ಸಂವಿಧಾನ ಅಂತೆ ನಾವು ಮುಂದುವರಿತೀವಿ ಅಂತ ಒಂದು ಒಳ್ಳೆಯ ಒಂದು ಬಿಲೀಫಿಂದ ನಾವು ಮುಂದುವರಿಬೇಕಾಗಿರುವಂಥದ್ದು ಆ ದಿನದಲ್ಲಿ ಸ್ಮರಣೆ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಡಾಕ್ಟರ್ BR ಅಂಬೇಡ್ಕರ್ ಅವರ ಕೆಲಸ, ಅವರ ಏನು ಒಳ್ಳೆಯ ಸಂವಿಧಾನವನ್ನು ರಚನೆ ಮಾಡೋ ಮೂಲಕ ಒಳ್ಳೆ ಮೂಲಭೂತ ಹಕ್ಕುಗಳು ಕೊಟ್ಟಿದ್ದಾರೆ, ಒಳ್ಳೆ ಹಕ್ಕುಗಳು ಕೊಟ್ಟಿದ್ದಾರೆ. ಆ ಎಲ್ಲ ಕೆಲಸವನ್ನು ಎತ್ತಿರ್ತಕ್ಕಂಥ ಪಕ್ಷ ಅಂದರೆ ಭಾರತೀಯ ಜನತಾ ಪಾರ್ಟಿ. ಇದು ಸಂವಿಧಾನ ಅಂತೆ ನಾವು ಮುಂದುವರಿತಾ ಇದ್ದೀವಿ. ನಾವು ಗಮನಿಸಿರ್ಬೋದು ಎಲ್ಲನೂ ಕೂಡ ಯಾವ ರೀತಿ ಅವರ ಸ್ವಾತಂತ್ರ್ಯ ಆಗಿದ ನಂತರ, ಸಂವಿಧಾನ ರಚನೆ ಮಾಡಿದ ನಂತರ ಅವರ ಟ್ರೀಟ್ಮೆಂಟ್ ಹೇಗಿತ್ತು ಅಂತ ನಿಮ್ಮೆಲ್ಲರ ಮುಂದೆ ಒಂದು 2-3 ಅಂಶ ಹೇಳಲೇಬೇಕಾಗಿದೆ. ಅವ್ರಿಗೆ ಮೊದಲನೇ ಬಾರಿಗೆ ಅವರ ವರ್ಚಸ್ಸನ್ನು ಇಡೀ ವಿಶ್ವಕ್ಕೆ ಅವರು ತೋರಿಸಿದ್ದು ಒಂದು PhD ಪೇಪರ್ ಮೂಲಕ. ಅದು ಒಂದು ಆರ್ಥಿಕ ಸಂಶೋಧನೆ ಮಾಡಿದ ನಂತರ ಅರ್ಥಶಾಸ್ತ್ರದ ಒಂದು PhD ಆಗಿದೆ. ಅದಕ್ಕಾಗಿ ಫೈನಾನ್ಸಲ್ಲಿ ಭಾಳಷ್ಟು ಅವ್ರಿಗೆ ಒಂದು ರೀತಿಯ ವೈಯಕ್ತಿಕ ಆಸಕ್ತಿ ಇದೆ. ಅದಕ್ಕಾಗಿ ಮೊದಲನೇ ಬಾರಿ ಕ್ಯಾಬಿನೆಟಲ್ಲಿ ಇರುವಾಗ ಅವರು ಫೈನಾನ್ಸ್ ಮಿನಿಸ್ಟ್ರಿಯನ್ನೇ ಕೇಳಿದ್ರು, ಹಣಕಾಸಿನ ಸಚಿವರಾಗಬೇಕು ಅಂತ ಭಾಳ ಆಸೆ ಇದೆ. ಆದರೂ ಸಹ ಅದು ತಪ್ಪಿಸ್ಕೊಂಡು, ಯಾಕಂದರೆ ಭಾಳಷ್ಟು ಸಂವಿಧಾನ ರಚನೆ ಮಾಡಿದ ನಂತರ ಅವ್ರಿಗೆ ಭಾಳಷ್ಟು ಒಂದು ಪ್ರಾಮುಖ್ಯತೆ ಕೊಡಬಾರದ ದೃಷ್ಟಿಯಿಂದ ಅಂದಿನ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರು ಅವ್ರಿಗೆ ಲಾ ಮಿನಿಸ್ಟ್ರಿಯನ್ನು ಕೊಟ್ಟರು. ಅದರ ಜೊತೆಗೆ 2 ಬಾರಿ ಎಲೆಕ್ಷನ್ನಲ್ಲಿ ಅವರು ಸೋಲಿಸಿರುವಂಥ ಕೀರ್ತಿ, ಅದು ಕೂಡ ಪ್ರೈಮ್ ಮಿನಿಸ್ಟರ್ ಜವಾಹರಲಾಲ್ ನೆಹರು ಅವ್ರಿಗೆ ಸೇರಬೇಕಾಗಿರುವಂಥದ್ದು. ನಂತರವೂ ಸಹ ಪದೇ ಪದೇ ಯಾವಾಗ ಅವ್ರಿಗೆ ಭಾರತ ರತ್ನ ಕೊಡಬೇಕಾಗಿರೋ, ಅವ್ರ ಜೀವನದಲ್ಲೇ ಕೊಡಬೇಕಾಗಿತ್ತು ಭಾರತ ರತ್ನ. ಇಂಥ ವ್ಯಕ್ತಿಗೆ ಇನ್ಯಾರು ಕೊಡಬೇಕಾಗಿತ್ತು ಅವ್ರಿಗಿಂತ, ಡಾಕ್ಟರ್ BR ಅಂಬೇಡ್ಕರ್ಗಿಂತ. ಆದರೂ ಸಹ ಅವ್ರು ಕೊಡಲಿಲ್ಲ. 1990 ಕೊನೆಯದಾಗಿ ಚಂದ್ರಶೇಖರ್ ಆಜಾದ್ ಗೌರ್ಮೆಂಟ್ ಇರೋ ಸಮಯದಲ್ಲಿ, ಆ ಸಮಯದಲ್ಲಿ ಅವ್ರಿಗೆ ಚಂದ್ರಶೇಖರ್ ಗೌರ್ಮೆಂಟಲ್ಲಿ ಅವ್ರಿಗೆ ಆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದರು, ಭಾರತ ರತ್ನ. ಸುಮಾರು ಸಂವಿಧಾನ ರಚನೆ ಆಗಿದ ನಂತರ ಸುಮಾರು 40 ವರ್ಷ ಆಗಲೇ ಮುಗಿತು. ಸೊ ಇಂಥ ಒಂದು ನಿಜಕ್ಕೂ ಅವರ ಒಂದು ಜೀವನಕ್ಕೆ ಏನು ಮರ್ಯಾದೆಗಳು ಕೊಡಬೇಕಾಗಿತ್ತು, ಭಾಳನೇ ವಿಳಂಬ ಆಯಿತು. ಆದರೂ ಸಹ ಇವಾಗ ಈ ಒಂದು ಒಳ್ಳೆಯ ಸರ್ಕಾರದ ಮೂಲಕ ಸಂವಿಧಾನ ಅಂತೆ ನಾವು ಮುಂದುವರಿತಾ ಇದ್ದೀವಿ. ಅದಕ್ಕಿಂತ ದೊಡ್ಡ ಗೌರವ ಎಲ್ಲೂ ಇಲ್ಲ. ಮಾಜಿ ಶಾಸಕ KG ಬೋಪಯ್ಯ ಮಾತನಾಡಿ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನಮ್ಮದೆಂದು ಹೇಳಿಕೊಳ್ಳುತ್ತಿರುವ ಕಾಂಗ್ರೆಸ್ ನಾಯಕರಿಗೆ ನಾಚಿಕೆ, ಮಾನಮರ್ಯಾದೆ ಯಾವುದೂ ಇಲ್ಲ ಎಂದು ಕಿಡಿಕಾರಿದರು. ಇಂಥವರು ಪಕ್ಷದಲ್ಲೇ ನೆಟ್ಟಗಿರಲಿ ಅಥವಾ ಪಕ್ಷ ಬಿಟ್ಟು ಹೋಗಲಿ ಎಂದು ಕಿಡಿಕಾರಿದ ಬೋಪಯ್ಯ, ಕೇಂದ್ರದ ಅಮೃತ್ 2 ಯೋಜನೆ ಪರವಾಗಿ ಹೇಳಿಕೆ ನೀಡದ ನಗರಸಭಾ ಪ್ರತಿನಿಧಿಗಳ ವಿರುದ್ಧ ಕಿಡಿಕಿಡಿಯಾದರು. ಮಾಜಿ ಪ್ರಧಾನಿ ವಾಜಪೇಯಿ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಿದ್ದರೂ ಪ್ರಚಾರದ ಕೊರತೆಯಿಂದ ಅವರು ಸೋಲಬೇಕಾಯಿತು. ಈ ಪರಿಸ್ಥಿತಿ ಮರುಕಳಿಸಬಾರದು. ಈಗಿನ ಕಾಂಗ್ರೆಸ್ ಸರ್ಕಾರ 2 ವರ್ಷವಾದರೂ ಒಂದೇ ಒಂದು ಮನೆ ಕೊಟ್ಟಿಲ್ಲ, ಬದಲು ಬಡಪಾಯಿಗಳನ್ನು ಸಾಯಿಸುವ ಕೆಲಸ ಮಾಡುತ್ತಿದೆ ಎಂದ ಬೋಪಯ್ಯ, ಕೇಂದ್ರದ ಮುದ್ರಾ ಯೋಜನೆ ಬಗ್ಗೆ ಪ್ರಸ್ತಾಪಿಸಿ ಇಂತಹ ಯೋಜನೆಗಳ ಪ್ರಗತಿಯಲ್ಲಿ ಲೀಡ್ ಬ್ಯಾಂಕ್ ಸಾಧನೆ ಶೂನ್ಯ ಎಂದು ಕಿಡಿಕಾರಿದರು. ಈ ರೀತಿಯ ಇದು ಎಲ್ಲವೂ ಇದೆ. ಹಾಗಾಗಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಇರ್ಬೋದು, ಹಾಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಬಹುಶಃ ಇವತ್ತು ಹೆಣ್ಣುಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಎಲ್ಲವನ್ನು ಹೇಳಲ್ಲ, ಸವಿಸ್ತಾರವಾಗಿ ಹೇಳ್ತಾರೆ. ಆದರೆ ಒಂದತ್ತು ನೆನಪಿಟ್ಕೊಳ್ಳಿ, ಎಲ್ಲವೂ ಕೇಂದ್ರ ಸರ್ಕಾರ ಹೇಗಿದೆ. ಬಹುಶಃ ಇವತ್ತು ಕಸ ವಿಲೇವಾರಿ
ಮಡಿಕೇರಿ ನಗರದಲ್ಲಿ ಕಸ ವಿಲೇವಾರಿ ಘಟಕ ಅದಕ್ಕೆ ಕೇಂದ್ರ ಸರ್ಕಾರದ್ದು 50% 41 crores ಇಡೀ ನಮ್ಮ ಜಿಲ್ಲೆಗೆ 41 ಕೋಟಿ ಕೊಟ್ಟಿದೆ. ಬಹುಶಃ ಸ್ವಚ್ಛ ಭಾರತ್ ಅಭಿಯಾನ 2 ಅಲ್ಲಿ ಕೊಟ್ಟಿದೆ. ಹೇಳ್ತಾರ ಎಲ್ಲ ನಮ್ಮವರೇ ಹೇಳೋದು, ನಮ್ಮ ಶಾಸಕರು ಇದನ್ನು ತಂದಿದ್ದು ಅವರಿಂದೇ ಆಗಿದ್ದು. ನಾಚಿಕೆ ಮಾನ ಮರ್ಯಾದೆ ಇಲ್ಲದವರು ಒಂದೋ ಪಕ್ಷದಲ್ಲಿ ನೆಟಗಿರಿ, ಇಲ್ದಿದ್ರೆ ಪಕ್ಷ ಬಿಟ್ಟು ಹೋಗಿ. ನಿಮಗೆ ನಮ್ಮ ಸರ್ಕಾರದ ಕಾರ್ಯಕ್ರಮ, ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ MP ಅವರು ಅಲ್ಲಿ ಏನು ಮಾಡ್ತಾರೆ ಅದನ್ನು ಹೇಳುವಷ್ಟು ನಿಮಗೆ ಇಲ್ಲದೆ ಹೋದರೆ, ಇನ್ಯಾರನ್ನೋ ರಾಜಕೀಯ ಮಾಡೋದಾದರೆ, ನಾನು ಪಕ್ಷದ ಒಬ್ಬ ಹಿರಿಯನಾಗಿ ಹೇಳ್ತಾ ಇದ್ದೇನೆ, ಅವರು ಪಕ್ಷದಲ್ಲಿ ಇರೋದು ಬೇಡ. ಯಾರನ್ನು ಇದು ಮಾಡಿಕೊಂಡು ಕಟ್ಟುವಂಥ ಕೆಲಸಕ್ಕೆ ಯಾರೂ ಕೈ ಹಾಕಬಾರ್ದು, ಸಾರ್ವಜನಿಕವಾಗಿ ಹೇಳಬಾರ್ದು ಅಂತ ಇಷ್ಟು ದಿವಸ ತಡ್ಕೊಂಡಿದ್ದೆ. ಆದರೆ ಇತ್ತೀಚಿನ ನೋಡಿದಾಗ ಕೆಲವು ಅವ್ರು ತಂದದ್ದು, ಇವ್ರು ತಂದದ್ದು, ಇನ್ನೊಂದು ಅಮೃತ ಯೋಜನೆ, ಕುಡಿಯೋ ನೀರು ಪ್ರತಿ ಮನೆಗೆ ನಲ್ಲಿ ನೀರು ಕೊಡುವಂಥ ಯೋಜನೆ. ವಿರಾಜಪೇಟೆ ನಗರಕ್ಕೆ 58 ಕೋಟಿ ರೂಪಾಯಿಗಳಿದೆ, ಕೆಲಸ ಆಗ್ತಾನೇ ಇಲ್ಲ. ಇವರು ಇಂಪ್ಲಿಮೆಂಟ್ ಮಾಡಬೇಕಲ್ಲ. ಕುಶಾಲನಗರಕ್ಕೆ 16, ಸೋಮವಾರಪೇಟೆಗೆ 14, ಮಡಿಕೇರಿಗೆ 46 ಕೋಟಿ ಬಂದಿದೆ. ನಗರಸಭಾ ಸದಸ್ಯರು ನೀವು ಹೇಳ್ತಾ ಇದ್ದೀರಾ, ಅಭಿನಂದನೆ. ಯಾಕೆ ಅದನ್ನು ನಾನೇ ತಂದಿದ್ದು ಅಂತ ಬಿಂಬಿಸ್ತಾರಲ್ಲ, ಅದು ಆಗಬಾರ್ದು. ನಾನು SC ಮೋರ್ಚಾದ ನಮ್ಮ ಜಿಲ್ಲಾ ಘಟಕಕ್ಕೆ ಅಭಿನಂದನೆಯನ್ನು ಹೇಳ್ತೇನೆ. ಅಟ್ಲೀಸ್ಟ್ ಲಕ್ಸ್ ಹಾಕಿ ಪ್ರಚಾರವನ್ನು ಕೊಡ್ತಾ ಇದ್ದೀರಲ್ಲ, ನನ್ನದು ನಿಜವಾಗಿ ನಿಮಗೆ ಅಭಿನಂದನೆಯನ್ನು ಹೇಳ್ತೇನೆ. ಆ ಕೆಲಸವನ್ನು ನಾವು ಯಾವಾಗಲೂ ಮಾಡಬೇಕಾಗಿತ್ತು, ಮಾಡ್ತಾ ಇಲ್ಲ. ಕೃಷಿ ಸನ್ಮಾನ್ ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಇನ್ನೊಂದು 4,000 ಕೊಡ್ತೀವಿ. ಇದಕ್ಕೂ ಮುನ್ನ ಸಂಸದ ಯದುವೀರ್ ಮತ್ತು ಅತಿಥಿಗಳು ಭಾರತ ಮಾತೆಯ ಚಿತ್ರಪಟಕ್ಕೆ ಪುಷ್ಪಾರ್ಚನೆ ಮಾಡಿದರು. ವೇದಿಕೆಯಲ್ಲಿ ಬಿಜೆಪಿ ಮುಖಂಡರಾದ ಡಾಕ್ಟರ್ ನವೀನ್ ಕುಮಾರ್, ಮಹೇಶ್ ಜೈನಿ, ಉಮೇಶ್ ಸುಬ್ರಮಣಿ, RK ಚಂದ್ರು, ಅಜಿತ್ ಕರುಂಬಯ್ಯ ಹಾಗೂ ಅನಿತಾ ಪೋಯ ಉಪಸ್ಥಿತರಿದ್ದರು. SC ಘಟಕದ ಅಧ್ಯಕ್ಷ PM ರವಿ ಅಧ್ಯಕ್ಷತೆ ವಹಿಸಿದ್ದರು. ದಿನದ ಅಂಗವಾಗಿ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ನಡೆಯಿತು.